ಅವನು ಕಾರ್ ಚಲಾಯಿಸ್ತಿದ್ದಾನೆಯೇ ಹೊರತು ಅವನ ಕಣ್ಣುಗಳಿಂದ ಕಣ್ಣೀರು ಸುರಿತಿದ್ದರೆ, ರಸ್ತೆ ಕೂಡ ಚಕ್ರದ ಮೇಲೆ ಅವನ ಕೈಗಳು ನಡಕ್ತಿದ್ದರೆ, ತಂಪು ಗಾಳಿ ಕಾರು ಆಗಿದ್ರೂ ಕೂಡ ಮೈಯೆಲ್ಲ ಬೆವೆತು ಅವನ ಒಡಲನ್ನು ತೇವ ಮಾಡ್ತಿತ್ತು. ಆದರೆ ಅದು ಯಾವುದನ್ನು ಪಕ್ಕಕ್ಕಿಟ್ಟು ವೇಗದ ಮಾಪಕ 200 ದಾಟಿಸ್ತಾ 10 ನಿಮಿಷಗಳಲ್ಲಿ ಆಸ್ಪತ್ರೆಗೆ ತಲುಪಿ ಕಾರನ್ನ ಅಲ್ಲೇ ಬಿಟ್ಟು ಓಡುವಂಥ ನಡಿಗೆಯಿಂದ ಆಪರೇಷನ್ ಥಿಯೇಟರ್ ಒಳಗೆ ಹೋಗ್ಬಿಟ್ಟು ಹಾಸಿಗೆ ಮೇಲೆ ಉಸಿರಾಟದ ಯಂತ್ರದ ಸಹಾಯದಿಂದ ಉಸಿರಾಡ್ತಾ ಪ್ರಜ್ಞೆ ಇರದೆ ಬಿದ್ದಿರೋ ಆರ್ಯನ್ ಹತ್ರ ಹೋಗಿ ಅವನ ಕೆನ್ನೆಗಳ ಮೇಲೆ ಹೊಡಿತಾ, ವಿಜ್ಜು ಎದ್ದೇಳೋ, ಈಗ ನೀನು ಎದ್ದೇಳ್ದಿದ್ರೆ ಸಾಯಿಸ್ಬಿಡ್ತೀನಿ, ಒಂದು ಬಾರಿ ಕಣ್ತೆರೆದು ನನ್ನ ನೋಡು ಅನ್ನುತ್ತಾ ಆರ್ಯನ್ ದೇಹವನ್ನೆಲ್ಲ ಸವರ್ತಾ ಹುಚ್ಚನಂತ ಅಳುತ್ತಿದ್ದಾನೆ. ಸಾಮ್ರಾಟ್ ಹೊರಟು ಹೋದ್ಮೇಲೆ ಸುರಕ್ಷಾ ಗೊಂದಲದಿಂದ ನವೀನನ್ನು ನೋಡ್ತಾ, ನಿಜಕ್ಕೆ ಏನಾಯ್ತು ನವೀನ್, ಆರ್ಯನ್ಗೆ ಅಪಘಾತ ಹೇಗಾಯಿತು ಅಂತ ಕಣ್ಣೀರು ಹಾಕ್ತಾ ಭಯದಿಂದ ಕೇಳ್ತಿದ್ರೆ, ನಿಲ್ಸು ತಾಯಿ ನಿನ್ನ ಈ ಕಳ್ಳ ಕಣ್ಣೀರು, ಇನ್ಯಾಕೆ ಈ ನಾಟಕಗಳು, ಯಾರನ್ನು ಮೋಸ ಮಾಡೋದಕ್ಕೆ ಈಗಾಗಲೇ ಅವನ ಹುಚ್ಚನನ್ನಾಗಿ ಮಾಡಿ ಸಾವು ಬದುಕಿನ ನಡುವೆ ನಿಲ್ಲಿಸಿದ್ಯಾ, ಸಾಲದೆ ಇನ್ನೂ ಯಾಕೆ ನನ್ನ ಮುಂದೆ ಈ ನಾಟಕ ಆಡ್ತಿದ್ಯಾ? ಅದೇ ಸುರಕ್ಷಾ, ಈಗಲೇ ಹೇಳ್ತಿದ್ದೀನಿ ಕೇಳು, ನನ್ನ ಗೆಳೆಯನಿಗೆ ಏನಾದರೂ ಅನಾಹುತ ಆಯಿತು ಅಂದ್ಕೋ, ನಿನ್ನ ಜೀವಂತವಾಗಿ ಮಾತ್ರ ಬಿಡೋದಿಲ್ಲ, ಅವನಿಗೇನು ಆಗಬಾರ್ದು ಅಂತ ಆ ದೇವರಲ್ಲಿ ಬೇಡ್ಕೊ ಅಂತ ಕೋಪದಿಂದ ಅಲ್ಲಿಂದ ಹೊರಗೆ ಬಂದ. ಸಾಮ್ರಾಟ್ ಹೊರಟು ಹೋದ್ಮೇಲೆ ಸುರಕ್ಷಾ ನಿಜಕ್ಕೂ ತನ್ನ ಜೀವನದಲ್ಲಿ ಏನು ನಡೀತಿದೆ ಅಂತ ತಿಳಿದೆ ಅಳ್ತಾ ಅಲ್ಲೇ ಹೊಸ್ತಿಲಲ್ಲೇ ಕೆಳಗೆ ಕೂತ್ಬಿಟ್ಲು. ಅಲ್ಲಿಂದ ಬಂದ ನವೀನ್ ಆಸ್ಪತ್ರೆಗೆ ಬರುವಷ್ಟರಲ್ಲಿ ಆಗಲೇ ಒಳಗೆ ಬರ್ತಿದ್ದ ಆರ್ಯನ್ ಪೋಷಕರನ್ನ ನೋಡಿ ಅಂಕಲ್ ಅಂತ ಕರೀತಿದ್ರೆ, ಆಂಟಿಗೆ ಹೇಳಿದ್ರಾ ಅಂತ ಕೇಳ್ತಿದ್ರೆ ಆರ್ಯನ್ ತಾಯಿ ಅಳುತ್ತಾ ಒಳಗೆ ಓಡಿದ್ರು. ಸಾಮ್ರಾಟ್ ಕೂಗಾಟಗಳು ಆರ್ಯನ್ ಕಿವಿಗೇನೇನೋ ತಲುಪದೆ ಚಲನೆ ಇಲ್ಲದೆ ಗೊಂಬೆಯಂತೆ ಹಾಸಿಗೆ ಮೇಲೆ ಇರೋ ಆರ್ಯನನ್ನು ನೋಡ್ತಿರೋ ಸಾಮ್ರಾಟ್ಗೆ ಹುಚ್ಚು ಹಿಡ್ದಂತ ಅನ್ನಿಸ್ತು. ಗಟ್ಟಿಯಾಗಿ ಆರ್ಯನ್ ಕೆನ್ನೆಗಳ ಮೇಲೆ ಹೊಡಿತಾ, ನಿಜ ದಯವಿಟ್ಟು ಎದ್ದೇಳೋ, ಒಂದು ಬಾರಿ ನನ್ನ ನೋಡು ಅಂತ ಹೊಡಿತಿದ್ರೆ ಅದೇ ಕೋಣೆಯಲ್ಲಿದ್ದ ಕಿರಿ ವೈದ್ಯರು, ಸರ್ ಸಾಮ್ರಾಟ್ ಸರ್, ಅವ್ರು ನೀವು ಅಂದ್ಕೊಳ್ತಿರೋ ವಿಜ್ಜು ಅಲ್ಲ, ನಮ್ಮ ವಿದ್ಯಾರ್ಥಿ ಆರ್ಯನ್, ಒಂದು ಬಾರಿ ನಿಮ್ಮನ್ನು ನೀವು ಹತೋಟಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಸಾಮ್ರಾಟ್ ನೀನು ಆರ್ಯನ್ ಬಳಿಯಿಂದ ಕದಲದೆ ಅಳ್ತಿದ್ರೆ ವೈದ್ಯರು ಸಾಮ್ರಾಟ್ ಹತ್ರ ಬಂದು ಅವ್ನ ಭುಜದ ಮೇಲೆ ಕೈ ಹಾಕಿ, ದಯವಿಟ್ಟು ಸಾಮ್ರಾಟ್ ಸರ್, ದಯವಿಟ್ಟು ಶಾಂತರಾಗಿ, ಒಂದು ಬಾರಿ ಅಲ್ಲಿ ನೋಡಿ, ಅವ್ನು ನೀವು ಅಂದ್ಕೊಳ್ತಿರೋ ವಿಜ್ಜು ಅಲ್ಲ, ಅವ್ನು ನಮ್ಮ ವಿದ್ಯಾರ್ಥಿ ಆರ್ಯನ್, ದಯವಿಟ್ಟು ಅಂತ ಹೇಳಿದ ಕೂಡಲೇ ತಕ್ಷಣ ಅಳು ನಿಲ್ಲಿಸಿದ ಸಾಮ್ರಾಟ್ ಒಂದು ಬಾರಿ ಕಣ್ಣು ಒರೆಸ್ಕೊಂಡು ಹಾಸಿಗೆ ಮೇಲೆ ಆರ್ಯನನ್ನು ನೋಡಿದ ಕೂಡಲೇ ತಲೆ ಹಿಡ್ಕೊಂಡು ದೂರ ಸರ್ದ. ಅಲ್ಲೇ ಇದ್ದು ಗೋಡೆಗೊರಗೆ ತಲೆಯಲ್ಲಿ ಬೆರಳುಗಳನ್ನ ಹಾಕಿ ಕೂದಲನ್ನು ಗಟ್ಟಿಯಾಗಿ ಎಳೆಯುತ್ತಾ ಅಂತ ಕಿರ್ಚುತ್ತಾ ಕೆಳಗೆ ಕುಸಿದು ಬಿದ್ದ. ಅಷ್ಟರಲ್ಲ ಕೋಣೆಯ ಹೊರಗೆ ಯಾರೋ ಅಳೋ ಧ್ವನಿ ಕೇಳಿಸಿ ಹೊರಗೆ ಬಂದ ಸಾಮ್ರಾಟ್ಗೆ ಅಲ್ಲಿ ಆರ್ಯನ್ ಪೋಷಕರು ಅಳ್ತಾ, ದಯವಿಟ್ಟು ನಮ್ಮನ್ನು ಹೀಗಾದರೂ ಬದುಕಿಸಿ ವೈದ್ಯರೇ, ನಮಗೆ ಅವ್ನು ಬಿಟ್ಟರೆ ಇನ್ಯಾರು, ಇದು ಒಬ್ಬನೇ ಮಗ ಹೀಗೆ ಮಂಚದ ಮೇಲೆ ಪ್ರಜ್ಞೆ ಇಲ್ಲದೆ ಬಿದ್ದಿರೋದನ್ನು ನೋಡಿ ತಡ್ಕೊಳ್ಳಲಾಗದೆ ಎಡದೆ ಹೊಡೆದು ಹೋಗುವಂತೆ ಅಳ್ತಿದ್ದಾಳೆ ಆರ್ಯನ್ ತಾಯಿ. ವೈದ್ಯರು ಆರ್ಯನ್ ಪೋಷಕರಿಗೆ, ಅದು ನಮ್ಮ ಕೈಯಲ್ಲಿ ಏನೂ ಇಲ್ಲ, ಅವನ ತಲೆಗೆ ಬಹಳ ಗಟ್ಟಿಯಾಗಿ ಏಟು ಬಿದ್ದಿರೋದ್ರಿಂದ ಒಳಗಡೆ ರಕ್ತಸ್ರಾವ ತಕ್ಷಣ ಶಸ್ತ್ರಚಿಕಿತ್ಸೆ ನಡೀಬೇಕು. ಆದರೆ ಚಿಕಿತ್ಸೆ ಮಾಡಿದರೂ ಕೂಡ ಬದುಕುವ ಸಾಧ್ಯತೆಗಳು ಮಾತ್ರ ಖಂಡಿತವಾಗಿಯೂ 80ರಿಂದ 20ರಷ್ಟು ಮಾತ್ರ. ಭರವಸೆ ನೀಡಲು ಸಾಧ್ಯ ಇಲ್ಲ, ನಮ್ಮ ಕೈಯಲ್ಲಿ ಏನೂ ಇಲ್ಲ, ಇನ್ನು ಆ ದೇವರದೆಯೇ. ಒಂದು ವೇಳೆ ಚಿಕಿತ್ಸೆ ಯಶಸ್ವಿಯಾದರೂ ಕೂಡ ಅವನು ಖಂಡಿತವಾಗಿ ಪ್ರಜ್ಞಾಹೀನ ಸ್ಥಿತಿಗೆ ಹೋಗೋ ಸಾಧ್ಯತೆಗಳು ಬಹಳಷ್ಟಿವೆ ಅಂತ ವೈದ್ಯರು ಹೇಳ್ತಿದ್ರೆ ಆರ್ಯನ್ ತಾಯಿ ಆರ್ಯ ಅನ್ನುತ್ತಾ ಅಲ್ಲಿ ಎದೆ ಹಿಡ್ಕೊಂಡು ಕೆಳಗೆ ಬಿದ್ದರು. ಒಂದು ಕಡೆ ಆರ್ಯನ್ ತಂದೆ, ಇನ್ನೊಂದು ಕಡೆ ನವೀನ್ ಅವ್ರನ್ನ ಹಿಡಿದು ಹೆಪ್ಸಿ ಕುರ್ಚಿಯಲ್ಲಿ ಕೂರಿಸಿ, ಅಮ್ಮ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಆರ್ಯನ್ಗೇನೂ ಆಗೋದಿಲ್ಲ, ನೀವು ಹೀಗೆ ಸಂಕಟ ಪಡಬೇಡಿ ಅಂತ ಅಳ್ತಾ ಹಿಡ್ದ ನವೀನ್. ನವೀನ್ ಹೇಗೆ ಸಂಕಟ ಪಡದೇ ಇರೋದು, ಒಬ್ಬನೇ ಮಗ ಅವನ ಹಾಗೆ ಆಗ್ಬಿಡ್ತಿದ್ರೆ ನಿನಗೆ ಹೇಗೆ ನೋಡಿ ಸುಮ್ಮನಿರಬೇಕು ಅಂತ ಅಳ್ತಿರೋ ಆಕೆ ಹತ್ರ ಅದೆಲ್ಲವನ್ನು ಕೇಳಿಸ್ಕೊಳ್ತಿದ್ದ ಸಾಮ್ರಾಟ್ ಆರ್ಯನ್ ತಾಯಿಗೆ ಹತ್ರ ಹೋಗೋವ್ರ ಕೈಗಳನ್ನ ಹಿಡ್ಕೊಳ್ತಾ, ಅಮ್ಮ ಅಳಬೇಡಿ, ಆರ್ಯನ್ ಮತ್ತೆ ಮೊದಲಿನಿಂದ ಆಗ್ತಾನೆ, ನನ್ನ ನಂಬಿ, ಅವನಿಗೆ ಖಂಡಿತವಾಗಿ ಶಸ್ತ್ರಚಿಕಿತ್ಸೆ ನಡೆದೇ ಇರುತ್ತೆ, ಅವನನ್ನು ಮತ್ತೆ ಸಂಪೂರ್ಣ ಆರೋಗ್ಯವಂತನಾಗಿ ನಿಮಗೆ ಒಪ್ಪಿಸೋ ಜವಾಬ್ದಾರಿ ನಂದು, ನೀವೇನು ಹೆದರಬೇಡಿ ಅಂದ. ಅಲ್ಲಿದ್ದ ವೈದ್ಯರು ಆದರೆ ಸರ್ ಅಂತ ತಡೀತಿದ್ರೆ ಸಾಮ್ರಾಟ್ ಆ ವೈದ್ಯರ ಕಡೆ ಕೈ ಅಡ್ಡ ತೋರಿಸಿ, ನೀವು ಒಳಗೆ ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ಶಸ್ತ್ರಚಿಕಿತ್ಸಾ ಕೊಠಡಿಗೆ ಹೋದ. ಒಳಗೆ ಬರ್ತಿದ್ದಂತೆ ಆ ವೈದ್ಯರು ಅಸಹನೆಯಿಂದ, ಏನು ಸರ್ ನೀವು ಹಾಗೆ ಹೇಗೆ ಮಾತು ಕೊಟ್ಟಿದ್ದೀರಿ, ಅವನ ಚಿಕಿತ್ಸೆ ಯಶಸ್ವಿ ಆಗುತ್ತೆ ಅಂತ ನೀವು ಹೇಗೆ ಹೇಳ್ಬಲ್ರಿ ಅಂತ ಕೇಳ್ತಿದ್ರೆ ಸಾಮ್ರಾಟ್ ಮುಖ ಗಂಭೀರವಾಗಿ ಬದಲಾಗಿ, ಚಿಕಿತ್ಸೆಗೆ ಎಲ್ಲವನ್ನು ಸಿದ್ಧಪಡಿಸಿ ಅಂತ ಹೇಳ್ತಾ ತಕ್ಷಣ ಅಲ್ಲೇ ಇದ್ದ ಹಾಳೆ ಮತ್ತು ಪೆನ್ ತೆಗೆದುಕೊಂಡು ಏನೋ ಬರಿತಾ ಇದ್ದರೆ ಅಲ್ಲ ಇದ್ದ ಒಬ್ಬ ಕಿರಿಯ ವೈದ್ಯ ವ್ಯಂಗ್ಯವಾಗಿ, ಹಲೋ ಸರ್, ಇದೇನು ಹುಡುಗಿಯರನ್ನು ಪಟಾಯಿಸೋದು ಅಥವಾ ಅವ್ರ ಜೊತೆ ಸುತ್ತಾಡೋದು ಅಂದ್ಕೊಂಡಿದ್ದೀರಾ? ಇದು ಮೆದುಳಿಗೆ ಸಂಬಂಧಿಸಿದ ದೊಡ್ಡ ಚಿಕಿತ್ಸೆ. ಈಗಾಗಲೇ ಅವನಿಗೆ ಮಾಡಿದ ಸ್ಕ್ಯಾನಿಂಗ್ನಲ್ಲಿ ಅವನ ನರಮಂಡಲ ಪೂರ್ತಿಯಾಗಿ ಹಾನಿಯಾಗಿದೆ ಅಂತ ತೋರಿಸ್ತಿದೆ. ದೊಡ್ಡ ಹಿರಿಯ ವೈದ್ಯರು ಕೈಯಲ್ಲಿ ಸಾಧ್ಯವಾಗ್ತಿದ್ದಕ್ಕೆ ಅವರೇ ಅಷ್ಟೇ ಹೆದರ್ತಿದ್ದಾರೆ. ನೀವೇನು ಖಂಡಿತವಾಗಿ ಯಶಸ್ವಿ ಆಗುತ್ತೆ ಅಂತ ಭರವಸೆ ನೀಡ್ತಿದ್ದೀರಿ, ಅಷ್ಟೇ ಅಲ್ಲದೆ ಚಿಕಿತ್ಸೆಗೆ ಎಲ್ಲವನ್ನು ಸಿದ್ಧಪಡಿಸೋದಕ್ಕೆ ಹೇಳ್ತಿದ್ದೀರಿ. ನಿಜಕ್ಕೂ ಏನು ಅಂದ್ಕೊಂಡಿದ್ದೀರಿ ನೀವು ಅಂತ ಅವನು ಕೇಳುತ್ತಲೇ ಇರಲಾಗಿ ಸಾಮ್ರಾಟ್ ಅವನ ಕೈ ಒಂದು ಚೀಟಿ ನೀಡಿ, ಬೇಗ ಇವೆಲ್ಲವನ್ನು ವ್ಯವಸ್ಥೆ ಮಾಡಿ. ಏನು ಸರ್, ನಾನು ಹೇಳುತ್ತಲೇ ಇದ್ದರೆ ನೀವು ಏನೇನೋ ಮಾಡ್ತಿದ್ದೀರಿ ಅಂತ ಆ ವೈದ್ಯರು
ಹೇಳುತ್ತಿರುವಾಗಲೇ ಬಾಯಿ ಮುಚ್ಚು, ಬೇಗ ಮಾಡು ತಕ್ಷಣ ಅಂತ ಕಟೋಡಿಯೆಲ್ಲ ದನಿ ಮುಳುಗುವಂತೆ ಗಟ್ಟಿಯಾಗಿ ಕೂಗ್ದ ಸಾಮ್ರಾಟ್ ಕೂಗ್ತಿರುವಾಗಲೇ ಆ ಶಸ್ತ್ರಚಿಕಿತ್ಸಾ ಕೊಠಡಿಗೆ ಬಂದ ಆಸ್ಪತ್ರೆಯ ಡೀನ್, ಸಾಮ್ರಾಟ್ ಸರ್ ಏನಾಯಿತು, ಯಾಕೆ ಹೋಗ್ತಿದ್ದೀರಿ ಅಂತ ಗಾಬರಿಯಿಂದ ಕೇಳ್ತಿದ್ರೆ, ಸಾಮ್ರಾಟ್ ಅವರ ಮಾತುಗಳನ್ನ ಏನು ಗಮನಿಸದೆ, ಆರ್ಯನ್ಗೆ ತಕ್ಷಣ ಚಿಕಿತ್ಸೆ ಆಗಬೇಕು, ಮೊದಲು ಅದರ ಬಗ್ಗೆ ನೋಡಿ ಅಂತ ಹೇಳಿ ಒಂದು ಕೊಠಡಿ ಒಳಗೆ ಹೋದ. ಫೋನ್ ತೆಗೆದುಕೊಂಡು ಸಾಮ್ರಾಟ್ ಕೋಣೆಯ ಒಳಗೆ ಹೋದ ಕೂಡಲೇ ಆ ಕಿರಿಯ ವೈದ್ಯರು ಮುಖ್ಯಸ್ಥರ ಜೊತೆ, ಸರ್ ಏನಿದು, ನಿಜಕ್ಕೂ ಅವನು ಏನು ಅಂದ್ಕೊಂಡಿದ್ದಾನೆ, ಇಂಥ ದೊಡ್ಡ ಕೆಲಸವನ್ನು ಅಷ್ಟು ಸುಲಭವಾಗಿ ಖಂಡಿತವಾಗಿ 100% ಯಶಸ್ವಿ ಆಗುತ್ತೆ ಅಂತ ಅವನು ಹೇಗೆ ಹೇಳಬಲ್ಲ ಅಂತ ಅಸಹನೆಯಿಂದ ಅಂತಿದ್ರೆ, ಆ ಮುಖ್ಯಸ್ಥರು ವೈದ್ಯ ಜೊತೆ, ನೋಡು ನಿಜಕ್ಕೂ ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ನಿನಗೆ ತಿಳಿತಿದ್ಯಾ, ಸಾಮ್ರಾಟ್ ಸರ್ ಯಾರು ಅಂದ್ಕೊಂಡಿದ್ಯಾ, ಜಗತ್ತಿನಲ್ಲೇ ಶ್ರೇಷ್ಠ ನರರೋಗ ತಜ್ಞರಲ್ಲಿ ಒಬ್ಬರು, ಅತಿ ಸಣ್ಣ ವಯಸ್ಸಿನಲ್ಲೇ ನ್ಯೂಯಾರ್ಕ್ ನಗರದ ಮೊದಲ 10 ನರರೋಗ ತಜ್ಞರಲ್ಲಿ ಒಬ್ಬರಾಗಿ ಹೆಸರು ಸಂಪಾದಿಸಿದ್ದಾರೆ ಸಾಮ್ರಾಟ್. ಇವರು ವೃತ್ತಿ ಆರಂಭಿಸಿ ಕೇವಲ 2 ವರ್ಷ ಆಗ್ತಿದ್ರು. ಇದುವರೆಗೆ ಇವರು ಕೈಗೆತ್ಕೊಂಡು ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಕೂಡ ವಿಫಲ ಆಗಿಲ್ಲ. ಅದು ಎಷ್ಟೇ ಅಪಾಯವಿರೋ ಕೆಲಸವಾದರೂ ಕೂಡ, ಎಷ್ಟೋ ಜನ ಹಿರಿಯ ವೈದ್ಯರಷ್ಟು ಹೆದರ್ತಿದ್ರು ಕೂಡ ಸಾಮ್ರಾಟ್ ಬಹಳ ಧೈರ್ಯವಾಗಿ ಯಶಸ್ವಿಯಾಗಿದ್ದಾರೆ. ನಿಜಕ್ಕೂ ಸಾಮ್ರಾಟ್ ಅಂತ ವೈದ್ಯರ ಒಂದು ಭೇಟಿಗಾಗಿ ಕನಿಷ್ಠ 1 ತಿಂಗಳು ಮುಂಚೆ ನಾವು ಸಮಯ ಕೇಳಬೇಕು, ತಿಳಿತಾ ಅಂತಿರುವಾಗಲೇ ವೈದ್ಯಕೀಯ ಮುಖವಾಡ, ಕೈಗವಸು, ನೀಲಿ ಬಣ್ಣದ ಶಸ್ತ್ರಚಿಕಿತ್ಸೆ ಉಡುಪಿನಲ್ಲಿ ಬಹಳ ಗಂಭೀರ ಮುಖ ಹೊತ್ತು ಅಲ್ಲಿಗೆ ಬಂದ ಸಾಮ್ರಾಟ್, ಡಾಕ್ಟರ್ ನಾನು ಕೊಟ್ಟ ಪಟ್ಟಿಯಲ್ಲಿ ಇದವೆಲ್ಲ ಸಿದ್ಧನಾ ಅಂತ ಗಂಭೀರವಾಗಿ ಕೇಳ್ತಿದ್ರೆ, ಅಲ್ಲಿವರೆಗೆ ನಿಜಕ್ಕೂ ಅದರ ಬಗ್ಗೆ ಯೋಚಿಸ್ತಾ ಕಿರಿಯ ವೈದ್ಯ ಬಾಯದಿಂದ, ಸರ್ ಅದು ಅಂತ ತಡಬಡಾಯಿಸ್ತಿದ್ರೆ, ಏನು ಅಂತ ಗಟ್ಟಿಯಾಗಿ ಕೂಗಿ, ಹೇಳಿದ ಕೆಲಸ ಮಾಡದೆ ಇಲ್ಲಿ ಚರ್ಚೆ ಮಾಡ್ತಿದ್ಯಾ ಅಂತ ಕೂಗಿದ ಕೂಡಲೇ, ಕ್ಷಮಿಸಿ ಸರ್ ಈಗಲೇ ತರ್ತೀನಿ ಅಂತ ಒಮ್ಮೆಲೆ ಅವನು ಹೊರಗೆ ಓಡಿ ಸರಿಯಾಗಿ 10 ನಿಮಿಷಗಳಲ್ಲಿ ಸಾಮ್ರಾಟ್ ಬರ್ಕೊಟ್ಟ ಮದ್ದಿನೊಂದಿಗೆ ಒಳಗೆ ಬಂದ. ಅಲ್ಲಿವರೆಗೆ ಆರ್ಯನನ್ನು ನೋಡ್ತಾ ಅಳ್ತಿದ್ದ ಸಾಮ್ರಾಟ್ ಆರ್ಯನ ಹತ್ರ ಬಂದು ಒಂದು ಬಾರಿ ಹಾಸಿಗೆ ಮೇಲಿರೋ ಆರ್ಯನ ಮುಖ ನೋಡಿ ಗಟ್ಟಿಯಾಗಿ ಕಣ್ಣು ಮುಚ್ಚಿದ. ಮನಸ್ಸಿನಲ್ಲಿ ಉಕ್ಕಿ ಬರ್ತಿರೋ ಸಂಕಟಗಳನ್ನ ಪಕ್ಕಕ್ಕಿಟ್ಟು ಇನ್ನು ತಕ್ಷಣ ತನ್ನ ವೃತ್ತಿಯೊಳಗೆ ಮುಳುಗಿ ಹೋಗಿ ತನ್ನ ಮನಸ್ಸನ್ನು ಪ್ರಶಾಂತವಾಗಿ ಬದಲಿಸಿ ಮುಖವನ್ನು ಗಂಭೀರವಾಗಿ ಮಾಡಿಕೊಂಡು ಕಿರಿಯ ವೈದ್ಯರಿಗೆ ಹೇಳಿ ಆರ್ಯನ್ಗೆ ನೀಟಾಗಿ ಕೂದಲು ಕತ್ತರಿಸಿ ಶಸ್ತ್ರಚಿಕಿತ್ಸೆ ಮಾಡಬೇಕಾದ ಜಾಗದಲ್ಲಿ ಪೂರ್ತಿಯಾಗಿ ಶೇವ್ ಮಾಡೋದಕ್ಕೆ ಹೇಳ್ದ. ಅದೆಲ್ಲ ಮುಗಿದ ಮೇಲೆ ಅರ್ಧ ಗಂಟೆಗಲ್ಲಿದ್ದ ಇನ್ನು 10 ಜನ ವೈದ್ಯರಿಗೆ ಸೂಚನೆಗಳನ್ನ ನೀಡ್ತಾ ಅವರ ಸಹಾಯದಿಂದ ಬಹಳ ನಿಷ್ಠೆಯಿಂದ ಟ್ರೀಟ್ಮೆಂಟ್ ಆರಂಭಿಸ್ದ. ಸರಿಯಾಗಿ ಸಾಯಂಕಾಲ 7 ಗಂಟೆಗೆ ಆರಂಭವಾದ ಕೆಲಸ ರಾತ್ರಿ 10 ಗಂಟೆ ದಾಟ್ತಿದ್ರು ಇನ್ನೂ ನಡೀತಲೇ ಇತ್ತು. ಆರ್ಯನ್ ತಾಯಿ ಪ್ರಾಣವನ್ನು ಕೈಯಲ್ಲಿ ಹಿಡ್ಕೊಂಡು ಮುಕ್ಕೋಟಿ ದೇವರಿಗೆ ಕೈ ಮುಗಿತಿದ್ರೆ ನವೀನ್ ಆಪ್ರೇಟ್ ಮಾಡೋ ಕೊಠಡಿ ಮುಂದೆ ನಿಂತು ಟೆನ್ಷನ್ನಿಂದ ನೋಡ್ತಿದ್ದಾನೆ. ಇಲ್ಲಿ ವೈದ್ಯರಿಗೆಲ್ಲ ಜಗತ್ತಿನ ಶ್ರೇಷ್ಠ ವೈದ್ಯರು ತಿಳಿದೇ ಇರ್ತಾರೆ, ಹಾಗೆ ಸಾಮ್ರಾಟ್ ಕೂಡ ತಿಳಿದಿದ್ದಾನೆ. ಆದರೆ ಆ ನರರೋಗ ತಜ್ಞ ಸಾಮ್ರಾಟ್ ಮಿಸ್ಟರ್ ಹಾಗೆಯೇ ತಿಳಿದಿದ್ದಾರೆ. ಇಲ್ಲಿರೋದು ಕೇವಲ ಉದ್ಯಮಿ ಮತ್ತು ಆಸ್ಪತ್ರೆ ಮಾಲೀಕನ ಮಗ ಸಾಮ್ರಾಟ್ ಆಗಿ ಮಾತ್ರ ತಿಳಿದಿದ್ದಾರೆ. ವೈದ್ಯನಾಗಿ ಸಾಮ್ರಾಟ್ ಹೆಸರು ತಿಳಿದಿದೆ, ಆದರೆ ಅವನ ಮುಖ ಯಾರಿಗೂ ಸರಿಯಾಗಿ ತಿಳಿಯೋದು. ಸರಿಯಾಗಿ ಸಾಯಂಕಾಲ 7 ಗಂಟೆಗೆ ಆರಂಭವಾದ ಚಿಕಿತ್ಸೆ ರಾತ್ರಿ 10 ಗಂಟೆ ದಾಟ್ತಿದ್ರು ಇನ್ನೂ ನಡೆಯುತ್ತಲೇ ಇದೆ. ನವೀನ್ ಮುಂದೆ ನಿಂತು ಆತಂಕದಿಂದ ನೋಡ್ತಿದ್ದಾನೆ. ಸುಮಾರು 6 ಗಂಟೆಗಳ ಕಾಲ ನಡೆದ ಸುದೀರ್ಘ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮುಗಿತು. ಮೆದುಳಿನಲ್ಲಿ ಉಳಿದಿದ್ದ ಸಣ್ಣ ರಕ್ತದ ಗಡ್ಡೆಯನ್ನು ತೆಗೆದ ಮೇಲೆ ಅವನ ಸ್ಥಿತಿಯನ್ನು ಮಾನಿಟರ್ನಲ್ಲಿ ಗಮನಿಸ್ತಾ ತಾನೇ ಹೊಲಿಗೆಗಳನ್ನು ಹಾಕ್ದ. ಹತ್ತಿರ ಇದ್ದು ಆರ್ಯನ್ಗೆ ಡ್ರೆಸ್ಸಿಂಗ್ ಮಾಡಿ BP ಮತ್ತು ನಾಡಿ ಬಿಡಿತ ಪರೀಕ್ಷಿಸಿ ಅಪ್ಪಟ ವೃತ್ತಿಪರನಾಗಿ ಹೊರಬಂದ. ತನ್ನ ಮನಸ್ಸು ಅನುಭವಿಸಿದ ವೇದನೆಯಿಂದ ಹೊರಬರ್ತಾ ಮುಖವಾಡ ತೆಗೆದು ಕೈಗವಸು ತೆಗೆದು ಶಸ್ತ್ರಚಿಕಿತ್ಸಾ ಕೊಠಡಿಯಿಂದ ಹೊರಗೆ ಬರೋಷ್ಟರಲ್ಲಿ ಎದುರಲ್ಲೇ ನಿಂತು ಆತಂಕದಿಂದ ಅಲಿತಿದ್ದ ನವೀನ್, ಆರ್ಯನ್ ತಂದೆ ಸಾಮ್ರಾಟ್ನನ್ನು ನೋಡಿದ ಕೂಡಲೇ ತನ್ನ ಮುಂದೆ ಬಂದರು. ವೈದ್ಯರು, ಈಗ ನಮ್ಮವನಿಗೆ ಹೇಗಿದೆ ಅಂತ ಆರ್ಯನ್ ತಂದೆ ಕೇಳಿದ್ರೆ, ಸರ್ ಆರ್ಯನಿಗೆ ಹೇಗಿದೆ ಅಂತ ನವೀನ್ ಕೇಳ್ತಿದ್ರು. ಸಾಮ್ರಾಟ್ ಮಾತ್ರ ಕಣ್ಣು ಮುಚ್ಚಿ ನೂರಾರು ದೇವರಿಗೆ ನಿಲ್ಲಿಸದೆ ಕೈ ಮುಗಿತಿದ್ದ ಆರ್ಯನ್ ತಾಯಿ ಹತ್ರ ಹೋಗಿ ಅವ್ರ ಕೈಗಳ ಮೇಲೆ ಕೈ ಹಾಕಿ ಅಮ್ಮ ಅಂದ. ಸಾಮ್ರಾಟ್ ಕರೀತಿದ್ದಂತೆ ಕಣ್ಬಿಟ್ಟು ನೋಡಿದ ಆಕೆ ಎದುರಿಗೆ ಸಾಮ್ರಾಟ್ನನ್ನು ನೋಡಿ, ಡಾಕ್ಟರ್ ನನ್ನ ಮಗ ಅಂತ ಗಾಬರಿಯಿಂದ ಕೇಳಿದ್ರು. ಸಾಮ್ರಾಟ್ ಅವ್ರ ಕೈಯನ್ನು ತನ್ನ ಕೈಗಳಿಗೆ ತೆಗೆದುಕೊಂಡು ಕಿರುನಗೆಯೊಂದಿಗೆ, ಚಿಕಿತ್ಸೆ ಯಶಸ್ವಿಯಾಗಿ ಮುಗಿದಿದೆ, ಆರ್ಯನ್ಗೆ ಇದ್ದ ಅಪಾಯ ಏನೂ ಇಲ್ಲ, ಅವನು ಇನ್ನೊಂದು 24 ಗಂಟೆಗಳಲ್ಲಿ ಪ್ರಜ್ಞೆಗೆ ಬರ್ತಾನೆ, ನೀವೇನು ಹೆದರಬೇಡಿ ಅಂತ ಅವರಿಗೆ ಧೈರ್ಯ ಹೇಳ್ತಿದ್ರೆ ಸಂತೋಷದಿಂದ ಆರ್ಯನ್ ತಾಯಿ ಸಾಮ್ರಾಟ್ಗೆ ಕೈ ಎತ್ತಿ ಮುಗಿತಾ, ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ನಂಗೆ ತಿಳಿತಿಲ್ಲ ಮಗನೇ, ನಿನ್ನ ಋಣ ಹೇಗೆ ತೀರಿಸಬೇಕು ತಿಳಿತಿಲ್ಲ, ಆ ದೇವರಿಗೆ ಕೈ ಮುಗಿದಂತೆ ನಿನಗೆ ನಿನ್ನ ಕೈ ಎತ್ತಿ ಮುಗಿಯೋದು ಬಿಟ್ಟರೆ ಇನ್ನೇನು ನಾನು ಮಾಡೋದಕ್ಕಾಗಲ್ಲ, ಕಾಲು ಹಿಡಿಯೋಣ ಅಂದರೆ ಸಣ್ಣವನಾಗಿ ಹೋಗಿದ್ಯಾ ಅಂತಿರುವಾಗಲೇ ಸಾಮ್ರಾಟ್ ಅವರ ಬಾಯಿ ಕೈ ಅಡ್ಡ ಇಟ್ಟು, ಬೇಡಮ್ಮ ನಿಮ್ಮಂತ ಹಿರಿಯರಾಗನ್ಬೇಡಿ, ನಮ್ಮ ಅಮ್ಮನಿದ್ದಂತೆ ನೀವು, ನಿಮ್ಮ ಕೈಗಳಿಂದ ನನ್ನ ಹರಿಸ್ಬೇಕೇ ಹೊರತು ಹೀಗೆ ಮುಗಿಬಾರ್ದು ಅಂತ ಅವರ ಕೈಗಳನ್ನ ಕೆಳಗಿಳಿಸಿ ಕಾಲಿಗೆ ನಮಸ್ಕರಿಸ್ತಾ, ಯಾವ ತಾಯಿ ಹೆಡೆದ ಮಗನೋ, ನನ್ನ ಆಯಸ್ಸು ಕೂಡ ಪಡ್ಕೊಂಡು 100 ವರ್ಷ ಸುಖವಾಗಿರುವಂಥ ಹರಿಸಲಾಗಿ ಮಗನನ್ನು ಕಳ್ಕೊಂಡ ಆ ತಾಯಿಯ ನೋವು ಏನಂತ ಕಣ್ಣಾರೆ ನೋಡಿದವನು ನಾನು. ಇನ್ನೊಂದು ಬಾರಿ ನನ್ನ ಕಣ್ಮುಂದೆ ಯಾವುದೇ ತಾಯಿಗೆ ಆ ಹೊಟ್ಟೆ ಕಿಚ್ಚು ಹೊಟ್ಟೆ ನೋವು ಬಿಡೋದಕ್ಕೆ ಬಿಡೋದಿಲ್ಲ.
ಇನ್ನೇನು ಹೆದರಬೇಡಿ ಅಮ್ಮ, ಆರ್ಯನ್ ಬಹಳ ಚೆನ್ನಾಗಿರ್ತಾನೆ. ನೀವು ಕೊಠಡಿಗೆ ಬದಲಿಸಿದ ಕೂಡಲೇ ಆರ್ಯನನ್ನು ನೋಡಬಹುದು ಅಂತ ಹೇಳಿ ಹೋಗ್ತಿರೋ ಸಾಮ್ರಾಟ್ ಹಿಂದೆ ಓಡು ಹೋದ ನವೀನ್. ಸರ್ ಸರ್ ಅಂತ ಅವನು ಹಿಂದೆ ಬರ್ತಿರೋ ನವೀನನ್ನು ನೋಡಿ ಒಂದು ಕ್ಷಣ ನಿಂತು, ಏನು ನವೀನ್ ಅಂತ ಕೇಳಿದ ಸಾಮ್ರಾಟ್. ನವೀನ್ ತಲೆ ತಗ್ಸಿ, ಅದು ಸರ್ ಅದು ಅಂತ ಕೈಗಳನ್ನ ಹೊಸೆಯುತ್ತಾ, ನನ್ನ ಕ್ಷಮಿಸಿ ಸರ್, ನಿಮ್ಮ ಬಗ್ಗೆ ತಿಳಿದೆ. ಆಗ ನಿಮ್ಮ ಮನೆ ಹತ್ರ ಏನೋ ತಪ್ಪಾಗಿ ಮಾತಾಡಿಬಿಟ್ಟೆ. ಆದರೆ ನಿಮ್ಮನ್ನು ಉದ್ದೇಶ ಏನೇನೂ ಇರಲಿಲ್ಲ ಸರ್. ನಾನು ಅಂದಿದ್ದು ಕೇವಲ ಸುರಕ್ಷಳನ್ನು ಮಾತ್ರ. ಅವಳಿಂದಲೇ ಇಂದು ನನ್ನ ಗೆಳೆಯನಿಗೆ ಈ ಪರಿಸ್ಥಿತಿ ಬಂದಿದೆ. ಅವಳಿಂದ ಇನ್ನು ಯಾರು ಇಂಥ ಪರಿಸ್ಥಿತಿಗೆ ಸಿಲುಕಬಾರ್ದು ಅಂತ ನಾನು ನಿಮಗೆ ಹೇಳಿದೆ ಅಷ್ಟೇ ಹೊರತು ನಿಮ್ಮನ್ನು ತಪ್ಪು ತಿಳಿಯೋದು ನನ್ನ ಉದ್ದೇಶ ಅಲ್ಲ. ನನ್ನ ಕ್ಷಮಿಸಿ ಸರ್ ಅಂತ ಮಗದೊಮ್ಮೆ ಕೈ ಮುಗಿದು ಕ್ಷಮೆ ಕೇಳ್ತಿದ್ರೆ, ಪರವಾಗಿಲ್ಲ ನವೀನ್, ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆರ್ಯನನ್ನ ಜಾಗರೂಕತೆಯಿಂದ ನೋಡು, ನಾನು ಉಳಿದದನ್ನೆಲ್ಲ ನೋಡ್ಕೊಳ್ತೀನಿ ಅಂತ ಹೊರಟು ಹೋದ ಸಾಮ್ರಾಟ್ ತನ್ನ ಕೋಣೆಗೆ ಹೋದ ಕೂಡಲೇ ನವೀನ್ ಹೇಳಿದ ಮಾತುಗಳನ್ನ, ಇನ್ನು ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಆರ್ಯನ್ ಸ್ಥಿತಿಯನ್ನು ನೆನಪಿಸ್ಕೊಂಡು ಕೋಪದಿಂದ, ಎಷ್ಟು ಬಾರಿ ಹೇಳಿದೆ ಆರ್ಯನ್ ತಂಟೆಗೆ ಹೋಗ್ಬೇಡ ಅಂತ, ಆದರೂ ಕೂಡ ನನ್ನ ಮಾತು ಕೇಳಿದೆ, ಮತ್ತೆ ಅದೇ ಕೆಲಸ ಮಾಡಿದೆ. ನಿನಗೆ ಎಷ್ಟು ಹೇಳಿದ್ರೂ ಲೆಕ್ಕ ಇಲ್ಲದಂತಾಯಿತು. ನಿನ್ನಂಥವ್ರು ಈ ಜನ್ಮಕ್ಕೆ ಬದಲಾಗೋದಿಲ್ಲ. ಇನ್ನು ನಿನಗೆ ತಕ್ಕ ಶಿಕ್ಷೆ ನೀಡಲೇಬೇಕು ಎನ್ನುತ್ತಾ ಕೋಪದಿಂದ ಆಸ್ಪತ್ರೆಯಿಂದ ಹೊರಗೆ ಬಂದ ಸಾಮ್ರಾಟ್ ಕಾರು ಓಡಿಸ್ಕೊಂಡು. ಸಾಮ್ರಾಟ್ಗೆ ಆರ್ಯನ್ ಪ್ರಜ್ಞೆ ಇಲ್ಲದೆ ಬಿದ್ದಿರೋ ಮುಖದಲ್ಲಿ ಮತ್ತಾರೋ ಕಾಣಿಸ್ತಿದ್ರೆ ಅವನ ಕಣ್ಣುಗಳಲ್ಲಿ ಕೋಪ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಇದಕ್ಕೆಲ್ಲ ಕಾರಣ ಆದ ಸುರಕ್ಷಳನ್ನು ನಿಜಕ್ಕೂ ಬಿಡಬಾರ್ದು ಅಂತ ಗಟ್ಟಿಯಾಗಿ ನಿರ್ಧರಿಸಿ ಮನಸ್ಸಿನ ನೋವನ್ನು ಹೋಗಲಾಡಿಸಲು ಮೊದಲ ಬಾರಿಗೆ ತನ್ನ ದಾರಿ ಬದಲಿಸಿದ. ವೇಗವಾಗಿ ನುಗ್ತಿದ್ದ ಕಾರು ನೇರವಾಗಿ ಬಾರ್ ಮುಂದೆ ನಿಂತು. ಮೊದಲ ಬಾರಿಗೆ ಆ ಅಮಲು ಪ್ರಪಂಚದೊಳಗೆ ಕಾಲಿಡತ್ಲೆ ಒಂದು ಮೇಜಿನ ಹತ್ರ ಕೂತು ಪೂರ್ತಿ ಬಾಟಲ್ ಆರ್ಡರ್ ಮಾಡ್ದ. ಕೆಲಸದವನು ಬಾಟಲಿ ತರತ್ಲೆ ತನಗೆ ಅಸಲಿಗೆ ಯಾವತ್ತೂ ಅಭ್ಯಾಸ ಇಲ್ಲದ ಮದ್ಯದ ಬಾಟಲಿ ಎತ್ತಿ ಸುರಕ್ಷಾ ಮೇಲಿನ ಕೋಪನೆಲ್ಲ ಕಣ್ಣು ಮುಂದಿರೋ ಮದ್ಯದ ಮೇಲೆ ತೋರಿಸ್ತಾ ಒಂದು ಗುಟುಕು ಬಾಯಿಗೆ ಹಾಕತ್ಲೆ ಕಹಿ ಅನಿಸಿ ಬಾಯಿಯೆಲ್ಲ ವಿಚಿತ್ರವಾಗಿ ಅನಿಸಿ ಕೆಮ್ತಾ ಮತ್ತೆ ಸುರಕ್ಷಾಳಿಂದ ಅವನಿಗೆ ನಡೆದ ಅನ್ಯಾಯ ನೆನಪಾಗ್ತಿದ್ದಂತೆ ಮನಸ್ಸೆಲ್ಲ ಮದ್ಯಕ್ಕಿಂತ ಹೆಚ್ಚಿನ ಕಟುವಾದ ವಿಷವಾಗಿ ಬದಲಾಗ್ತಿದ್ದಂತೆ ಕಹಿಯಾಗಿರೋ ಆ ಮದ್ದು ಕೂಡ ಅವನ ಮನಸ್ಸಿನ ನೋವು ತೀರಿಸೋ ಅಮೃತದಂತೆ ತೋರಿ ಈ ಬಾರಿ ಒಂದೇ ಸಮನೆ ಬಾಟಲಿ ಎತ್ತಿ ಕೆಳಗಿಳಿಸ್ದೆ. ಅರ್ಧ ಬಾಟಲಿ ಖಾಲಿ ಮಾಡಿ, ಸುರಕ್ಷಾ, ಛೀ, ನೀನು ನಿಜಕ್ಕೂ ಹೆಣ್ಣ? ಇಲ್ಲ ನಿಜಕ್ಕೂ ಮನುಷ್ಯಳ? ನೀನು ಮೋಜಿಗಾಗಿ ಎಷ್ಟಕ್ಕಾದರೂ ಇಳಿತೀಯಾ? ನಾನು ನಿನ್ನಂಥ ಹುಡುಗಿಯನ್ನು ಇದುವರೆಗೆ ನಿಜಕ್ಕೂ ಎಲ್ಲಿ ನೋಡಿಲ್ಲ. ಆದರೆ ನೀನೇನಿದು ಮುಖ ನೋಡಿದ್ರೆ ಸೀತೆಯಂತೆ, ಗುಣ ನೋಡಿದ್ರೆ ಶೂರ್ಪನಖಿ ಅಂತಿದೆಯಾ ಅಂತ ಸುರಕ್ಷಾಳನ್ನು ಬೈತ್ಲೆ ಪೂರ್ತಿ ಬಾಟಲಿ ಮುಗಿಸಿದ ಸಾಮ್ರಾಟ್ಗೆ ಇನ್ನೂ ಅವನಿಗೆ ಸುರಕ್ಷಾ ಮೇಲಿನ ಕೋಪ ತೀರದೆ ತೂರಾಡ್ತಾ ಹಣ ಪಾವತಿಸೋ ಕೌಂಟರ್ ಹತ್ರ ಹೋಗಿ ಇನ್ನೊಂದು ಬಾಟಲಿ ಕೂಡ ಕೊಡೋದು ಕೇಳಿದ್ರೆ ಅಷ್ಟರಲ್ಲಿ ಸಮಯ 12 ದಾಟಿದ್ರಿಂದ ಅಂಗಡಿ ಮಾಲೀಕ, ಸರ್, ಅಂಗಡಿ ಮುಚ್ಚೋ ಸಮಯ ಸರ್ ಎನ್ನಲಾಗಿ ಕೋಪದಿಂದ ಆ ಬಾಟಲಿ ತೆಗೆದುಕೊಂಡು ಕಾರ್ನಲ್ಲಿ ಹೊರಟ ಸಾಮ್ರಾಟ್ ಅರ್ಧ ರಾತ್ರಿ, ಅದರಲ್ಲಿಯೂ ಅವನ ಅದೃಷ್ಟವೇನೋ ಆ ಏರಿಯಾ ತಲುಪ ಪೊಲೀಸು ಇಲ್ದಿದ್ದರಿಂದ ಬಹಳ ಅಜಾಗರೂಕತೆಯಿಂದ ಚಾಲನೆ ಮಾಡ್ತಾ ಮನೆಗೆ ಹೋದ ಸಾಮ್ರಾಟ್. ನವೀನ್ ಹೋದಾಗಿನಿಂದ ಅರ್ಧ ಗಂಟೆ ಕಾಲ ಹೊಸ್ತಿಲಲ್ಲೇ ಕೂತು ಅತ್ತ ಸುರಕ್ಷಾ. ಆಮೇಲೆ ತಕ್ಷಣ ನವೀನ್ ಹೇಳಿದ ಮಾತುಗಳು ನೆನಪಾಗಿ ನಿಜವಾಗಿಯೂ ಆರ್ಯನ್ಗೆ ಏನೂ ಆಗಬಾರ್ದು ಅಂದ್ಕೊಳ್ತಾ ದೇವರ ಕೋಣೆಗೆ ಹೋಗಿ ದೇವರ ಫೋಟೋ ಮುಂದೆ ಕೂತು 2 ಕೈ ಮುಗಿದು ಆರ್ಯನ್ಗೆ ಏನೂ ಆಗದಂತೆ ನೋಡು ದೇವರೇ ಅಂತ ಅಳತ್ಲೇ ಇದ್ದಾಳೆ. ಹಾಗೆ 2 ಗಂಟೆಗಳ ಕಾಲ ಹೊತ್ತು ಅಲ್ಲೇ ಪ್ರಜ್ಞೆ ತಪ್ಪಿದ್ದಿದ್ದು ಸುರಕ್ಷಾ ಮತ್ತೆ ಎದ್ದಿದ್ದು ಸಾಮ್ರಾಟ್ ಮನೆಗೆ ಬಂದಾಗಲೇ. ಮನೆಯಲ್ಲಾದ ಶಬ್ದಕ್ಕೆ ಬೆಚ್ಚಿಬಿದ್ದು ಇದು ಸುರಕ್ಷಾ ಹೊರಗೆ ಬಂದು ನೋಡೋ ಅಷ್ಟರಲ್ಲಿ ಸಾಮ್ರಾಟ್ ಪೂರ್ತಿಯಾಗಿ ಕುಡಿದು ತೂರಾಡ್ತಾ ಮುಂದೆ ಬರ್ತಾ ಮೇಜಿನ ಕಾಲಿನಿಂದ ಗಟ್ಟಿಯಾಗಿ ಒದೆಯುತ್ತಲೇ ಅದು ದೊಡ್ಡದಾಗಿ ಶಬ್ದ ಮಾಡಿದ್ರಿಂದ ಹೆದರ್ತಾ 2 ಹೆಜ್ಜೆ ಹಿಂದೆ ಹಾಕಿದ್ಲು ಸುರಕ್ಷಾ. ಸಾಮ್ರಾಟ್ ಅಲ್ಲಿದ್ದ ಸೋಫಾದಲ್ಲಿ ಕೂತ್ಬಿಟ್ಟು ತಾನು ತಂದಿದ್ದು ಇನ್ನೊಂದು ಬಾಟಲಿ ಎತ್ತು ಕುಡಿತಾ ಇದ್ದರೆ ಮುಂದಕ್ಕೆ ನೋಡ್ತಾ ಹಿಂದೆ ಹೆಜ್ಜೆ ಹಾಕ್ತಿದ್ದ ಸುರಕ್ಷಾ ಸಡನ್ನಾಗಿ ಅಂದ್ಕೊಳ್ದಂತೆ ಊಟದ ಮೇಜು ತಗಲಿ ಅದರ ಮೇಲಿದ್ದ ಗಾಜಿನ ಲೋಟ ಕೆಳಗೆ ಬೀಳತ್ಲೆ ಚೂರಾಗಿ ಶಬ್ದವಾಗಿ ಸಾಮ್ರಾಟ್ ನೋಟ ಆ ಕಡೆ ಬೀಳುವಂತೆ ಮಾಡ್ತು. ತನ್ನ ನೋಡಿ ಹೆದರ್ತಾ ನಡೆಗೆ ಹೋಗ್ತಿರೋ ಸುರಕ್ಷಾಳನ್ನು ನೋಡಿದ ಕೂಡಲೇ ಅಲ್ಲಿವರೆಗೆ ತನ್ನೊಳಗಡೆ ಇಡಿಸಿಟ್ಟಿದ್ದ ಕೋಪವನ್ನು ಹೊರಗೆ ಹಾಕ್ತಾ ಪೂರ್ತಿಯಾಗಿ ಅವನಲ್ಲಿದ್ದ ರಾಕ್ಷಸ ಹೊರಗೆ ಬಂದ. ಸುರಕ್ಷಾ ಹಿಂದೆ ಹೋಗ್ತಿರೋದನ್ನು ನೋಡಿದ ಸಾಮ್ರಾಟ್, ಏ ವಂಚಿಕೆ, ಅಲ್ಲೇನಿಲ್ಲೆ ಅಂತ ಮಾತಾಡ್ತಿದ್ದರೆ ಸುರಕ್ಷಾ ಹೆದರಿಕೆಯಿಂದ ತನ್ನ ಕೋಣೆಗೆ ಹೋಗೋದಕ್ಕೆ ಮೆಟ್ಟಿಲುಗಳ ಹತ್ರ ಓಡಿ ಹತ್ತೋದಕ್ಕೆ ಶುರು ಮಾಡಿದ್ಲು. ಸುರಕ್ಷಾ ತಪ್ಪಿಸ್ಕೊಳ್ತಿದ್ದಾಳೆ ಅನ್ನೋ ಕೋಪದಿಂದ ಸಾಮ್ರಾಟ್ ಆ ಬಾಟಲಿನ ತೆಗೆದೆತ್ತಿ ಕೆಳಗೆ ಎಸೆಯಲಾಗಿ ಅದು 1000 ಚೂರುಗಳಾದವು. ಆ ಗಾಜಿನ ಚೂರುಗಳ ಮೇಲಿಂದ ಸುರಕ್ಷಾಳನ್ನು ಹಿಡಿಯಲು ಸಾಮ್ರಾಟ್ ಕೂಡ ಅವಳ ಹಿಂದೆ ಓಡ್ದ. ಸುರಕ್ಷಾ ಒಂದು ಕಡೆ ಹೆದರತ್ಲೆ ತಾನು ಒಂದೊಂದು ಮೆಟ್ಟಿಲು ಹತ್ತುತ್ತಿದ್ದರೆ ಸಾಮ್ರಾಟ್ ಒಂದೇ ಹೆಜ್ಜೆಯಲ್ಲಿ 4 ಮೆಟ್ಟಿಲುಗಳಂತೆ ಹತ್ತುತ್ತಾ ಹೋಗಿ ಸರಿಯಾಗಿ ಸುರಕ್ಷಾ ತನ್ನ ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಚುವಾಗ ಅಲ್ಲಿಗೆ ತಲುಪ್ತ ಸಾಮ್ರಾಟ್ ಆಕೆ ಎಷ್ಟೇ ಗಟ್ಟಿಯಾಗಿ ಬಾಗಿಲು ಹಾಕೋಣ ಅಂತ ಪ್ರಯತ್ನಿಸಿದ್ರು ಕೂಡ ಸಾಮ್ರಾಟ್ ಬಲದ ಮುಂದೆ ಆಕೆ ಸೋತು ಹೋದ್ಲು. ಎಲ್ಲಿಗೆ ತಪ್ಪಿಸ್ಕೊಳ್ತಿದ್ಯಾ ವಂಚಕಿ? ಇನ್ನು ಎಷ್ಟು ಜನರ ಪ್ರಾಣನ ತೆಗೆದುಕೊಳ್ತಿದ್ಯಾ ರಕ್ತ ಪಿಶಾಚಿ ನೀನು? ಛೀ, ನೀನು ಅಸಲಿಗೆ ಮನುಷ್ಯಳೇ ಅಲ್ವೇ ಅಲ್ಲ, ನಿಜಕ್ಕೂ ಹೆಣ್ಣುಮಗಳೇ ಅಲ್ಲ. ನಿನ್ನಂಥವಳನ್ನ ಇಷ್ಟು ದಿನ ಏನು ಮಾಡದೆ ಬಿಟ್ಟಿದ್ದೆ ನೋಡು, ಅದು ನನ್ನ ತಪ್ಪು. ನಾನು ಇಷ್ಟು ಮಾಡಿದ್ರೂ ಕೂಡ ನಿಂಗೆ ಸ್ವಲ್ಪ ಕೂಡ ನಾಚಿಕೆ ಬರಲಿಲ್ವಾ?
ಆದರೂ ಕೂಡ ಮತ್ತೆ ಆರ್ಯನ ತಂಟೆಗೆ ಹೋಗ್ಬೇಡ ಅಂದರೂ ಕೂಡ ಅವನ ತಂಟೆಗೆ ಹೋಗಿ ಅವನ ಜೀವನವನ್ನು ಇಂದು ನಾಶ ಮಾಡಬೇಕು ಅಂದ್ಕೊಂಡೆ. ಆದರೆ ಈ ಸಾಮ್ರಾಟ್ ಇರುವಾಗ ಅದು ನಡೆಯೋದಕ್ಕೆ ಕೆಲಸ. ಏನು ಒಂದು ಬಾರಿ ಗೆದ್ದು ಮಾತಕ್ಕೆ ಪ್ರತಿ ಬಾರಿ ಗೆಲುವು ನಿನ್ನದೇ ಆಗುತ್ತೆ ಅಂತ ಅಂದ್ಕೊಳ್ಬೇಡ. ಈ ಬಾರಿ ಮತ್ತೆ ನಿನ್ನ ಜೀವನದಲ್ಲಿ ಇಂಥ ತಪ್ಪು ಮಾಡದಂತೆ ನಿನ್ನ ಜೀವನದಲ್ಲಿ ಚೇತರಿಸ್ಕೊಳ್ಳೋದು ಹಾಗೆ ಏಟು ಕೊಡದಿದ್ದರೆ ನನ್ನ ಹೆಸರು ಸಾಮ್ರಾಟ್ ಮಿಶ್ರ ಅಲ್ಲವೇ ಅಲ್ಲ ಅನ್ನುತ್ತಾ ಆವೇಶದಿಂದ ಆಕೆಯನ್ನು ತಲುಪಿ ಮದ್ಯದ ಅಮಲಿನಲ್ಲಿ ಬಲವಂತವಾಗಿ ಆಕೆಯನ್ನು ಸ್ವಂತ ಮಾಡಿಕೊಂಡ ಸಾಮ್ರಾಟ್. ಬೆಳಗ್ಗೆ ಎಚ್ಚರವಾದ ಸಾಮ್ರಾಟ್ ಹಾಸಿಗೆಯಿಂದ ಇಳಿದು ಯಾವುದೇ ಭಾವನೆಗಳಿಲ್ಲದೆ ಸ್ನಾನದ ಮನೆಗೆ ಹೋದ. ಅದೇ ಕೋಣೆಯಲ್ಲಿ ಎಚ್ಚರವಾಗಿ ಇದ್ದ ಸುರಕ್ಷಾಗೆ ಸಾಮ್ರಾಟ್ ಮೌನದ ಅರ್ಥ ತಿಳಿಲಿಲ್ಲ. ಸಾಮ್ರಾಟ್ ಹೇಳುತ್ತಾ ಒಮ್ಮೆ ತನ್ನನ್ನು ನೋಡಿ ಸುಮ್ಮನೆ ಸ್ನಾನದ ಮನೆಗೆ ಹೋಗ್ಬಿಡೋದು, ಇದೆಲ್ಲವನ್ನು ನೋಡ್ತಿದ್ರು ಅವನ ನಿಶಬ್ದಕ್ಕೆ ಕಾರಣ ಅರ್ಥ ಆಗಲಿಲ್ಲ ಅವಳಿಗೆ. ಅವನು ಹೋದ್ಮೇಲೆಯೂ ಇನ್ನೂ ಅದೇ ಜಾಗದಲ್ಲಿ ಕೂತಿದ್ದ ಸುರಕ್ಷಾ ಸಾಮ್ರಾಟ್ ಬರುವಿಕೆಗೆ ಕಾಯ್ತಿದ್ಲು. ಅರ್ಧ ಗಂಟೆ ನಂತರ ಹೊರಗೆ ಬಂದ ಸಾಮ್ರಾಟ್ಗೆ ಸುರಕ್ಷಾ ತಾನು ಹೋಗುವಾಗ ಎಲ್ಲಿದ್ಲು ಅದೇ ಜಾಗದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಇರೋದನ್ನು ನೋಡಿ, ಏಯ್ ವಂಚಕಿ, ಏನು ಇಲ್ಲೇ ಇದೆಯಾ, ಬೇಗ ತಯಾರಾಗು, ನಂಗೆ ತಡ ಆಗ್ತಿದೆ ಅಂತ ಗಡಿಯಾರ ನೋಡ್ಕೊಳ್ತಾ ಹೇಳ್ದ. ಸಾಮ್ರಾಟ್ ನಡವಳಿಕೆ ಮಾತುಗಳು ಅರ್ಥವಾಗದೆ ಬಡಪಾಯಿಯಂತೆ ನೋಡಿದ್ಲು ಸುರಕ್ಷಾ. ಏನ ಹಾಗೆ ನೋಡ್ತಿದ್ಯಾ, ಅರ್ಥ ಆಗಲಿಲ್ವಾ? ಈ ದಿನದೊಂದಿಗೆ ನಮ್ಮ ಒಪ್ಪಂದ ಪೂರ್ತಿಯಾಗಿದೆ. ನೀವು ಬೇಗ ಮನೆಯಿಂದ ಹೊರಗೆ ಹೋದರೆ ನಾನು ಮನೆ ಕ್ಲೀನ್ ಮಾಡಿಸ್ಬೇಕು ಅಂದ ಸಾಮ್ರಾಟ್. ಸಾಮ್ರಾಟ್ನ ಮಾತುಗಳಿಗೆ ಗೊಂದಲದಿಂದ ನೋಡ್ತಾ, ಮತ್ತೆ ಅಂತ ಏನು ಅಂತಿದ್ರೆ ಏನು ಮತ್ತೆ? ಇಲ್ಲಿವರೆಗೆ ನಿನಗೆ ಮನುಷ್ಯರನ್ನ ಪ್ರೀತಿಯ ಹೆಸರಿನಲ್ಲಿ ಬೆಳೆಸಿ ಅವರ ಹಣವನ್ನು ತಿಂದು ಬಿಡೋದು ಅಥವಾ ತೊಲಗಿಸ್ಕೊಳ್ಳೋದು ಮಾತ್ರ ತಿಳಿದಿದೆ, ಆದರೆ ನಿನ್ನನ್ನೇ ಒಬ್ಬರು ಹೀಗೆ ಬಿಡ್ತಾರೆ ಅಂತ ನಿರೀಕ್ಷಿಸಿರ್ಲಿಲ್ವೇ? ಅದಕ್ಕೆ ನಿನ್ನಂತೊಳಗಿಂತ ಶಿಕ್ಷೆ. ಅಳು ನಿಲ್ಲಿಸಿ ಮೊದಲು ಎದ್ದು ತಯಾರಾಗು ಅಂದ ಸಾಮ್ರಾಟ್. ಸುರಕ್ಷಾ ಇನ್ನೂ ಎಳೆದಿ ಸಾಮ್ರಾಟ್ ಕಡೆ ನೋಡ್ತಿದ್ರೆ ಅವನೇ ಆಕೆಯನ್ನು ಎತ್ಕೊಂಡು ಹೋಗಿ ಸ್ನಾನದ ಮನೇಲಿ ಇಳಿಸಿ ನೀರು ಬಿಟ್ಟು 15 ನಿಮಿಷಗಳಲ್ಲಿ ನೀನು ಸಿದ್ಧವಾಗಿ ಕೋಣೆ ಹೊರಗಿರಬೇಕು, ಇಲ್ಲಾದರೆ ತಡ ಮಾಡಿದ್ರೆ ನೋಡು ಅಂತ ಕೋಪದಿಂದ ಆಕೆಯನ್ನು ಒಂದು ನೋಟ ನೋಡಿ ಹೊರಟು ಹೋದ. ಸುರಕ್ಷಾ ಗಸಲಿಗೆ ಏನೂ ಅರ್ಥ ಆಗ್ತಿಲ್ಲ. ಏನು ನಡೀತಿದೆ, ನಿಜಕ್ಕೂ ಏನು ನಡೆಯಲಿದೆ ತನ್ನ ಜೀವನದಲ್ಲಿ ಅಂತ ಅರ್ಥ ಆಗ್ತಿಲ್ಲ. ಸ್ವಲ್ಪ ಹೊತ್ತು ಯೋಚನೆಗಳ ನಂತರ ತಯಾರಾಗಿ ಕನ್ನಡಿಯಲ್ಲಿ ಒಮ್ಮೆ ತನ್ನಂತ ನೋಡಿಕೊಂಡು ಹೊರಗೆ ಬಂದಳು. ಸುರಕ್ಷಾ ಹೊರಗೆ ಬರೋದಕ್ಕಾಗಿ ಕೋಣೆಯ ಹೊರಗೆ ಕಾಯ್ತಿದ್ದ ಸಾಮ್ರಾಟ್ ಆಕೆ ಬಾಗಿಲು ತೆರೆಯೋದೇ ತಡ. ಅವಳ ಕೈ ಹಿಡಿದು ಎಳ್ಕೊಂಡು ಹೋಗಿ ಆಕೆಯನ್ನು ಕಾರ್ನಲ್ಲಿ ಕೂರಿಸಿ ಮರುಕ್ಷಣದಲ್ಲಿ ಅವನು ಡ್ರೈವರ್ನ ಸೀಟ್ನಲ್ಲಿ ಕೂತು ಕಾರ್ ಶುರು ಮಾಡ್ದ. ತನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೋ ಅರ್ಥವಾಗದ ಸುರಕ್ಷಾ ಬಾಯಿ ತೆರೆದು ಅವನನ್ನು ಎಲ್ಲಿಗೆ ಅಂತ ಕೇಳಬೇಕಂದ್ರೂ ಅವಳಿಗೆ ಅಸಹ್ಯ ಅನ್ನಿಸ್ತಿದ್ರೆ ಸುಮ್ಮನೆ ಕಾರಿನ ಕಿಟಕಿಯಿಂದ ಹೊರಗೆ ನೋಡ್ತಿದ್ಲು. ಸರಿಯಾಗಿ ಅರ್ಧ ಗಂಟೆ ನಂತರ ಸಾಮ್ರಾಟ್ ಕಾರು ವಿಶ್ವವಿದ್ಯಾನಿಲಯದ ಆವರಣದೊಂದಿಗೆ ಹೋಗುವಾಗ ಸುರಕ್ಷಾ ಮನಸ್ಸಲ್ಲಿ ಮತ್ತೆ ಆಸ್ಪತ್ರೆಗೆ ಕರೆ ತಂದಿದ್ದಾನ ಅಂದ್ಕೊಳ್ಳೋದ್ಲೆ ಸ್ವಲ್ಪ ದೂರದಲ್ಲಿ ಕಾಣಿಸ್ತಿರೋ ದೃಶ್ಯವನ್ನು ನೋಡಿ ಸುರಕ್ಷಾ ಕಣ್ಣುಗಳು ದೊಡ್ಡದಾದವು. ಸುರಕ್ಷಾ ಕಣ್ಣು ಮುಂದೆ ಕಾಣಿಸ್ತಿರೋರನ್ನ ಪೂರ್ತಿಯಾಗಿ ಗುರುತಿಸೋಷ್ಟರಲ್ಲಿ ಸಾಮ್ರಾಟ್ ಕಾರು ಕರೆದೊಯ್ದು ನೇರವಾಗಿ ಅಲ್ಲೇ ನಿಲ್ಲಿಸಿದ್ರಿಂದ ಕಣ್ಮುಂದೆ ಕಾಣಿಸ್ತಿರೋ ಹೆತ್ತ ತಂದೆಯನ್ನು ನೋಡಿ ಅಲ್ಲಿವರೆಗೆ ಅವಳ ಮನಸ್ಸು ಪಟ್ಟ ನೋವಿಗೆ ಕಣ್ಣೀರು ನಿಲ್ಲಲಾರೆ ಎನ್ನುತ್ತಾ ಹೊರಬರ್ತಿದ್ರೆ ಕಷ್ಟಪಟ್ಟು ಧ್ವನಿ ಎತ್ತಿ ಡ್ಯಾಡಿ ಅಂದ್ಲು. ಆದರೆ ಆ ಪದ ಅವಳ ಗಂಟಲಲ್ಲಿ ದಾಟಲಿಲ್ಲ. ತನ್ನ ಮುಂದೆ ನಿಂತ ಕಾರಿನ ಕಿಟಕಿ ಗಾಜಿ ಮುಚ್ಚಿರೋದ್ರಿಂದ ತನ್ನ ಮುಂದೆ ನಿಲ್ಲಿಸಿದ ಕಾರು ಯಾರದ್ದು ಅಂತ ತಿಳಿಯದೆ ಗೊಂದಲದಿಂದ ನೋಡ್ತಿದ್ದಾರೆ ರಾಮಕೃಷ್ಣ. ಸುರಕ್ಷಾ ಮಾತ್ರ ಕಾರ್ನಲ್ಲಿ ಕೂತು ಅಳ್ತಿದ್ದಾಳೆ. ಈಗ ಏನು ನಡೀತು ಅನ್ನೋ ಊಹೆ ತನ್ನ ಉಸಿರು ಕಟ್ಟುವಂತ ಮಾಡ್ತಿದ್ರೆ ಕಾರ್ನಿಂದ ಇಳಿದ ಸಾಮ್ರಾಟ್ನನ್ನು ಆಶ್ಚರ್ಯದಿಂದ ನೋಡ್ತಿರೋ ರಾಮಕೃಷ್ಣ ಅವ್ರ ಕಡೆ ನೋಡುತ್ತಲೇ ಕಾರಿನ ಕಿಟಕಿ ಗಾಜು ತಡ್ತಾ ಸಾಮ್ರಾಟ್. ಆದರೂ ಕೂಡ ಸುರಕ್ಷಾ ಹೊರಗೆ ಬರಲು ಹೆದರ್ತಿದ್ರೆ ಬಾಗಿಲು ತೆರೆದು ಸುರಕ್ಷಾ ಕೈ ಹಿಡಿದು ಹೊರಗೆ ಎಳೆದು ರಾಮಕೃಷ್ಣ ಅವ್ರ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟ. ಸಡನ್ನಾಗಿ ನಡೆದಿದ್ದಕ್ಕಿಂತ ರಾಮಕೃಷ್ಣ ಆತ ಸುರಕ್ಷಾ ದಿಗಿಲುಗೊಂಡು ನೋಡ್ತಿದ್ರೆ ಸುರಕ್ಷಾ ಅಣ್ಣ ನೋಡ್ತಾ, ಇಷ್ಟು ದಿನ ನನ್ನಿಂದ ಬಿಡುಗಡೆ ಯಾವಾಗ ಅಂದಿದ್ದೆ ಅಲ್ವಾ, ಈಗ ನಿನಗೆ ಬಿಡುಗಡೆ ನೀಡ್ತಿದ್ದೀನಿ, ಹೋಗು, ನನಗೆ ಕಣ್ಣಿಗೆ ಕಾಣಿಸಿದಷ್ಟು ದೂರಕ್ಕೆ ಹೊರಟೋಗು ಅಂತ ಆವೇಶದಿಂದ ಅರಿಸಿದ. ಅದಕ್ಕೂ ಮುನ್ನ ಕ್ಯಾಂಪಸ್ನ ಸುರಕ್ಷಾ ಬಗ್ಗೆ ಇತರ ವಿದ್ಯಾರ್ಥಿಗಳು ಹೇಳಿದ ಮಾತುಗಳನ್ನ ನೆನಪು ಮಾಡಿಕೊಂಡು ತನ್ನನ್ನು ಆಸರೆಯಾಗಿ ಹಿಡಿದು ನಿಂತ ಮಗಳ ಮುಖ ನೋಡಲು ಪ್ರಯತ್ನಿಸಿದ ರಾಮಕೃಷ್ಣ ಅವರಿಗೆ ಮುಖಕ್ಕಿಂತ ಮೊದಲೇ ಅವಳ ಕತ್ತಿನ ಮೇಲೆ ಕಾಣಿಸ್ತಿರೋ ಗಾಯಗಳನ್ನ ನೋಡಿ ವಿಷಯವನ್ನು ಅರ್ಥ ಮಾಡಿಕೊಂಡ ರಾಮಕೃಷ್ಣ ಅವರು ಒಂದು ಕೈಯಿಂದ ಮಗಳನ್ನು ಜಾಗರೂಕತೆಯಿಂದ ಅಪ್ಪಿ ಹಿಡಿದು ಸಾಮ್ರಾಟ್ ಕಡೆ ನೋಡ್ತಾ, ಮಗಳು ಏನಾಯಿತು ಅಂತ ಕೇಳಿದ್ರು ರಾಮಕೃಷ್ಣ. ಮಗಳ ಬಳಿಯಿಂದ ಏನು ಉತ್ತರ ಕೇಳಬೇಕಾಗುತ್ತೋ ಅಂತ ಭಯಪಡ್ತಾ ನಡುಗ್ತಾ ಇರೋ ಧ್ವನಿಯಲ್ಲಿ ಸುರಕ್ಷಾ ಕನಿಷ್ಠ ತಲೆಯನ್ನು ಎತ್ತಲಾಗದೆ ತಂದೆಗೆ ತೋರಿಸಲಾಗದೆ ತಲೆ ತಗ್ಸಿದಾಳೆ. ಸುರಕ್ಷಾ ತಲೆ ತಗ್ಸೋದ್ರಲ್ಲೇ ತಾನು ಕೇಳಿದ್ದು ನೋಡಿದ್ದು ಎಲ್ಲವನ್ನ ಯೋಚಿಸ್ಕೊಂಡು ತಾನು ಅಂದ್ಕೊಳ್ತಿರೋದು ನಿಜವೇ ಅಂತ ಖಚಿತಪಡಿಸ್ಕೊಂಡ್ರು ರಾಮಕೃಷ್ಣ. 2 ನಿಮಿಷಗಳ ಕಾಲ ಮೂವರ ನಡುವೆ ನಿಶಬ್ದ. ಆ ನಿಶಬ್ದವನ್ನು ಭೇದಿಸಿದ ಸಾಮ್ರಾಟ್ ಮೊದಲು, ಇನ್ನು ಹೋಗಿ ಬರ್ತಿ ಸುರಕ್ಷಾ ಅಂತ ಹೇಳಿ ಹೋಗ್ತಿದ್ರೆ ರಾಮಕೃಷ್ಣ ಗಾಬರಿ ಪಡುತ್ತಾ, ನಿಲ್ಲಪ್ಪ 1 ನಿಮಿಷ ಅಂತ ತಡೆದ್ರು. ನಿಮ್ಮ ನಡುವೆ ಏನು ನಡೆದಿದೆಯೋ ನಂಗೆ ತಿಳಿಯೋದು, ಆದರೆ ನಮ್ಮ ಮಗಳ ವಿಷಯದಲ್ಲಿ ನೀವು ಊಹಿಸ್ಕೊಂಡಿದ್ದು ಸುಳ್ಳು. ಯಾರೋ ಹೇಳಿದ ಮಾತಿಗೆ ನನ್ನ ಮಗಳನ್ನ ತಪ್ಪು ತಿಳಿತಿದ್ದೀರಿ ಅಂತ ಮಾತ್ರ ಅರ್ಥ ಆಗಿದೆ. ಅದರಿಂದ ನೀವು ಈಗ ನನ್ನ ಮಗಳ ಜೀವನವನ್ನು ನಾಶ ಮಾಡೋದು ಸರಿಯಲ್ಲ. ಸಾಮಾನ್ಯ ಹೆಣ್ಣು ಮಗಳ ತಂದೆಯಾಗಿ ಮಗಳ ಜೀವನದ ಬಗ್ಗೆ ಯೋಚಿಸಿ ಅಂತ ಸಾಮ್ರಾಟ್ನನ್ನು ಬೇಡ್ಕೊಂಡು ರಾಮಕೃಷ್ಣ. ನಿಮ್ಮ ಮಗಳ ಜೀವನಕ್ಕೆ ಏನಯ್ಯ, ನಾನು ಅದರ ಜೀವನವನ್ನು ನಾಶ ಮಾಡೋದಲ್ಲ, ಅದೇ ಇನ್ನೊಬ್ಬರ 4 ಜನರ ಜೀವನವನ್ನು ನಾಶ ಮಾಡಿ ಸಂತೋಷವಾಗಿ ಬದುಕ್ತಿದೆ.
ನೀವು ಅದರ ಜೀವನದ ಬಗ್ಗೆ ಯೋಚಿಸೋ ಕೆಲಸವೇ ಇಲ್ಲ ಅಂದ ಸಾಮ್ರಾಟ್ ವ್ಯಂಗ್ಯವಾಗಿ ನಗ್ತಾ. ಸಾಮ್ರಾಟ್ ಮಾತುಗಳಿಗಿಂತ ಸುರಕ್ಷಾಗತ್ತ ರಾಮಕೃಷ್ಣ ಇಬ್ಬರಿಗೂ ಕೋಪ ಬರ್ತಿದ್ರೆ ಕೊನೆಯಲ್ಲಿ ನೋಡಿದ್ಲು ಸಾಮ್ರಾಟ್ ಕಡೆ. ಏನು ಹಾಗೆ ನೋಡ್ತಿದ್ಯಾ? ನಾನು ಹೇಳಿದ ನಿಜಾನೇ ತಾನೇ? ಸುಳ್ಳೇನಾದರೂ ಹೇಳಿದ್ನಾ? ನೀನು ಮಾಡೋದು ನಿನಗೆ ಅಭ್ಯಾಸವಾದ ಕೆಲಸವೇ ತಾನೇ? ಹೇಳು, ನೀನು ಅಪ್ಪನ ಕರ್ಕೊಂಡು ಹೋಗಿ ಇನ್ನು ಮುಂದಾದರೂ ಎದುರಿನವ್ರನ್ನ ನಿನ್ನ ಅಮಾಯಕ ಮಾತಿನಿಂದ ನಗುವಿನಿಂದ ಮೋಸ ಮಾಡದೆ ನೀನು ಓದಿಗೆ ನ್ಯಾಯ ಒದಗಿಸ್ತಾ ಬದುಕು ಅನ್ನುತ್ತಾ ಹಿಂದೆ ತಿರುಗಿ ಹೋಗ್ತಿರೋ ಸಾಮ್ರಾಟ್ ಜೊತೆ. ದಯವಿಟ್ಟು ಆಗನ್ಬೇಡಪ್ಪ. ಇಷ್ಟು ನಡೆದ ಮೇಲೆ ಈಗ ನನ್ನ ಮಗಳನ್ನು ನಡು ರಸ್ತೆಯಲ್ಲಿ ಬಿಟ್ಟು ಹೋದರೆ ಅವ್ರ ಜೀವನ ಏನಾಗಬೇಕು ಒಂದು ಬಾರಿ ಯೋಚಿಸಿ, ಅವಶ್ಯಕತೆ ಇದ್ದರೆ ನಿಮಗೆ ಕಾಲು ಹಿಡಿತೀನಿ ಅನ್ನುತ್ತಾ ಸಾಮ್ರಾಟ್ ಕಾಲು ಹಿಡಿಯಲು ಮುಂದೆ ಬಗ್ಗಿದ್ರು ರಾಮಕೃಷ್ಣ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.